ಬೆಳಗಾವಿ ಜಿಲ್ಲೆಯಿಂದ ಆಗಮಿಸಿದ ನನ್ನ ಎಲ್ಲ ಮಾದಿಗ ಕುಲ ಬಾಂಧವರೇ, ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ಈ 1 ವರ್ಷ ಇವತ್ತಿಗೆ ಗತಿಸಿ ಹೋಗಿದೆ. ದಯವಿಟ್ಟು ರಾಜ್ಯ ಸರ್ಕಾರ ದಯವಿಟ್ಟು ಎಲ್ಲ ಹೋರಾಟಗಾರರು ಶಾಂತ ರೀತಿಯಿಂದ ವರ್ತಿಸಬೇಕು. ಎಲ್ಲರೂ ಅಲ್ಲಿ ಇದ್ದ ಸ್ಥಳದಲ್ಲಿ ಕುಳಿತುಕೊಳ್ಬೇಕು, ಶಾಂತ ರೀತಿಯಿಂದ ವರ್ತಿಸಬೇಕಾಗಿರುವಂತೆ ದಯವಿಟ್ಟು ಎಲ್ಲ ನನ್ನ ಮಾದಿಗ ಕುಲ ಬಾಂಧವರು ಶಾಂತ ರೀತಿಯಿಂದ ವರ್ತಿಸಬೇಕು. ದಯವಿಟ್ಟು ಎಲ್ಲರೂ ಕುಳಿತುಕೊಳ್ಳಬೇಕಾಗಿರುವಂತೆ. ನಿರಂತರವಾಗಿ 7 ಗಂಟೆ ಹೋರಾಟ ಮುಂದುವರೆದಿದೆ. ದಯಮಾಡಿ ಎಲ್ಲ ಗಾಡಿಗಳನ್ನು ಕುತ್ಕೋಬೇಕು. ತಾಡ್ಪಾಲ್ ಸ್ವಲ್ಪ ಹಿಂದೆ ಚಪ್ಕೊಂಡು ಅಲ್ಲೇ ಕುಂದಿರ್ಬೇಕಾಗಿರುತ್ತೆ. ಯಾರು ದಯಮಾಡಿ ದಯಮಾಡಿ ಯಾರು ಕುತ್ಕೊಳಕ್ ಸ್ವಲ್ಪ ಹಲ್ಸ್ಕೊಳಕ್ ಮುಂಚೆ ಹಾಕಿದ್ರ ಮುಂತವ್ರಿ ಅಲ್ಲಿ ಇರ್ತಾರೆ ಅಣ್ಣ, ಅಲ್ಲಿ ಬಂದಿದ್ದಾರೆ ಕುತ್ಕೋರು, ಅಲ್ಲಿ ಬಂದಿದ್ದಾರೆ ಕುತ್ಕೋರು ಕೊಡ್ರಲ್ಲಿ ಸ್ವಲ್ಪ ಶಾಂತ ಆಗಿಲ್ಲ, ಶಾಂತ ಆಗಿರು, 1 ನಿಮಿಷ ಶಾಂತ ಆಗಿರು. ಅಣ್ಣ 1 ನಿಮಿಷ. ಎಲ್ಲ ನಾಯಕರು ಒಂದ್ ಸ್ವಲ್ಪ ಮಾತಾಡೋದ್ರ ಒಂದ್ ಸ್ವಲ್ಪ ಶಾಂತ ವರ್ತಿಸ್ರಿ. ದಯವಿಟ್ಟು ಎಲ್ಲ ಶಾಂತ ರೀತಿಯಿಂದ ವರ್ತಿಸಬೇಕು ವಿನಂತಿ. ದಯವಿಟ್ಟು ಎಲ್ಲರೂ ಎಲ್ಲರೂ ನಾಯಕರು ಮಾತಾಡೋರು ಎಲ್ಲರೂ ತಾಳ್ಕೊಂಡ್ರು ಜನ ಎಲ್ಲಿದ್ರೆ ಅಲ್ಲೇ ತಾಳ್ಕೊಂಡ್ರಲ್ಲ ತಾಳ್ಕೊಂಡ್ರೆ ಎಲ್ಲರೂ ಹೋರಾಟ ಮಾಡಿಕೊಂಡು ದಯಮಾಡಿ 5 ನಿಮಿಷ ಕಾಯಿಸ್ತಾರೆ. ಇನ್ನೂ 2 ತಾಸು ಕಾರ್ಯಕ್ರಮಕ್ಕೆ ದಯಮಾಡಿ ಎಲ್ಲರೂ ಕಾಯಿಸ್ತಾರೆ. ಈಗೆಲ್ಲ ಹಿರಿಯ ನಾಯಕರು ಸದನ ಮಾತಾಡೋರು ದಯಮಾಡಿ ಎಲ್ಲರೂ ಕಾಯಿಸ್ತಾರೆ. ಹಲೋ ಪ್ಲೀಸ್ ಶಾಂತಿರಿ, ದಯಮಾಡಿ ಸರಿ ಉದಯ್. ಹಲೋ ಘೋಷಣೆ ಹಾಕವ್ರು ಪ್ಲೀಸ್. ಹಲೋ ಕರಿಯಪ್ಪಣ್ಣ ದಯಮಾಡಿ ಇನ್ನೂ 1 ಗಂಟೆಗಳ ಕಾಲ ಇಲ್ಲೇ ಕೂಡ್ರದೈತಿ. ಮಳೆ ಬರ್ಲಿ ಏನ್ ಬೇಕಾದ್ ಬರ್ಲಿ, ಇಲ್ಲಿ ಮಾಧ್ಯಮದವರಿಗೆ ಶಾಸಕರ ಜೊತೆಗೆ ಮಾಧ್ಯಮದವ್ರು ಮಾತಾಡ್ತಾರ, ಸ್ವಲ್ಪ ದಾರಿ ಬಿಡ್ರಿ ಸ್ವಲ್ಪ ಪ್ಲೀಸ್. ಯಾಕಂದ್ರೆ ನೀವು ಶಾಂತಿಯುತ ಎಲ್ಲಾ ನಾಯಕರಾಗಿ ಒಂದೊಂದು ಸಂಘಟನೆ ಜವಾಬ್ದಾರಿ ಹೊತ್ತಿದ್ರಿ. ಈ ತರ ಮಾಡೋದು ಸೌಜನ್ಯ ಅಲ್ಲ. ದಾರಿ ಬಿಡ್ರಿ, ಸ್ವಲ್ಪ ದಾರಿ ಬಿಡ್ರಿ. ಇಲ್ಲಿ
ಶಾಸಕರದಾರ, ನಮ್ಮೆಲ್ಲರ ನೆಚ್ಚಿನ ನಾಯಕರ ಶಾಸಕರದಾರ, ಅವ್ರ ಜೊತೆಗೆ ಮಾತನಾಡ್ಬೇಕು. ಮಾಧ್ಯಮದವ್ರಿಗೆ ಅನುವು ಮಾಡಿಕೊಡ್ರಿ. ಸರಿ ಸರಿ ಈ ಹೋರಾಟ ಎಲ್ಲ ಹಿರಿಯ ನಾಯಕರು ಕೂಡಿಕೊಂಡು ಅವರ ಸಮಾವೇಶ ಎಲ್ಲ ಅವರನ್ನ ಎಲ್ಲ ಮಾಧ್ಯಮ ಕರ್ಕೊಂಡ್ಬಂದು ಬಹಳ ಯೋಚನೆ ಮಾಡೋದು. ದಯಮಾಡಿ ಮಾತಾಡೋಕೆ ಅವಕಾಶ ಮಾಡಿಕೊಡ್ರಿ. ಎಲ್ಲರೂ ಯಾರು ಮಾತಾಡಬೇಡ್ರಿ. ಮಾಧ್ಯಮದ ಜೊತೆಗೆ ಎಲ್ಲರೂ ಸ್ವಲ್ಪ ಶಾಂತ ರೀತಿಯಲ್ಲಿರಿ. ಇನ್ನ ಒಂದು ತಾಸು ಬಿಟ್ಟು 2 ತಾಸು ಕೊಂಡ್ರಿ, ಮಳೆ ಬಂದ್ರೆ ಇಲ್ಲೇ ಕೊಂಡ್ರಿ. ಇದು ನಾವು ಹೋರಾಟ ಮಾಡಿದ್ರೆ ಸಾರ್ಥಕ ಸಿಗ್ಬೇಕಂದ್ರ ಇದು ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರ ಶಾಸಕರು ಸ್ವಲ್ಪ ಮಾತಾಡ್ತಾರೆ. ಸ್ವಲ್ಪ ಮಾಡಿ ಹೋರಾಟಗಾರ ಸೌಂಡ್ ಬಂದಾದ್ರೆ ಅದೇ ಚಾಲ ಬರೀ ಸಾವಿರ ಕುಂದ್ರ ಬರೀ ಇವೆಲ್ಲ ಭಯ ಜಾರಿ ಮಾಡ್ತಾನಂತೇಳಿ ರಾಜ್ಯ ಸರ್ಕಾರ ಈಗಾಗಲೇ ಹಲವಾರು ದಶಕಗಳಿಂದ ಶೋಷಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ. ಇದು ಕಟ್ಟಕಡೆಯ ಒಂದು ಎಚ್ಚರಿಕೆ ಆದಂತದಿದೆ. ಯಾಕಂತಂದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತಾನಂತೇಳಿ 10 ವರ್ಷಗಳು ಕಳೆದ್ರು. ಈಗ 10 ವರ್ಷಗಳು ಕಳೆದ್ರು ಕೂಡ ಒಳ ಮೀಸಲಾತಿ ಜಾರಿ ಮಾಡಿಲ್ಲ. ಹೀಗಾಗಿ ನಮ್ಮಲ್ಲಿರುವ ತಾಳ್ಮೆ ಪರೀಕ್ಷೆ ಈಗಾಗಲೇ ಮಿತಿ ಮೀರಿದೆ. ಇದು ಕಟ್ಟಕಡೆ ಉಗ್ರವಾದ ಹೋರಾಟ ಅಂತ ಇವತ್ತು ರಾಜ್ಯಾದ್ಯಂತ 8 ಜಿಲ್ಲೆಗಳಿದ್ದಾವೆ. ಎಲ್ಲಾ ಜಿಲ್ಲಾ ಕಚೇರಿಗಳಲ್ಲಿ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಇವತ್ತು ಎಲ್ಲಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸಮುದಾಯದ ಒಳ ಮೀಸಲಾತಿ ಹೋರಾಟಗಾರರು ಮಾಡ್ತಾ ಇದ್ದಾರೆ. ಈ ಒಂದು ಕುರಿತಂತೆ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಒಳ ಮೀಸಲಾತಿ ಹೋರಾಟಕ್ಕೆ ಬಂದಂತ ನಾವೆಲ್ಲರೂ ಕೂಡ ಇದಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ಕೂಡಲೇ ರಾಜ್ಯ ಸರ್ಕಾರ ಈ ಹೋರಾಟದ ರೂಪುರೇಷೆಗಳು ಏನಿದೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಸರ್ಕಾರ ಎಚ್ಚೆತ್ಕೊಂಡು ಇನ್ನು 15 ದಿವಸಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಆದೇಶ ಹೊರಡಿಸಲಿಲ್ಲ ಅಂತಂದ್ರೆ ಮುಂದೊಂದು ದಿನ ಇಲ್ಲಿ ಇರ್ತಕ್ಕಂಥ ಎಲ್ಲ ಹೈವೇಗಳನ್ನ ಬಂದ್ ಮಾಡ್ತೀವಿ, ರೈಲ್ವೆ ಸ್ಟೇಷನ್ ಗಳನ್ನ ಬಂದ್ ಮಾಡುವ ಮೂಲಕ ಇನ್ನು ಹೋರಾಟ ಉಗ್ರವಾಗಿರ್ತದೆ ಅಂತ ಹೇಳ್ತಾ ಈ ಒಂದು ಹೋರಾಟಕ್ಕೆ ಬಂದಿರತಕ್ಕಂಥ ಸಮುದಾಯದ ಪ್ರತಿಯೊಬ್ಬರಿಗೂ ಹೋಪ್ ಕಳ್ಕೋಬೇಡ್ರಿ. ಒಳ ಮೀಸಲಾತಿ ಎಲ್ಲಿವರೆಗೂ ಜಾರಿ ಆಗಲ್ಲ ಅಲ್ಲಿವರೆಗೂ ನಮ್ಮ ನಿರಂತರವಾದಂತ ಹೋರಾಟ ಇದ್ದೇ ಇರ್ತದೆ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇವೆ. ನಮ್ಮ ಹೆಸರು ಆದೇಶ್ ಗಂತಿ ಅಂತ, ಜಿಲ್ಲಾಧ್ಯಕ್ಷರು ದಲಿತ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ. ಒಳ ಮೀಸಲಾತಿ ಮತ್ತು रिजर्वेशन होता है 101 कास्ट
होता है उसमें जनसंख्या आधार से राज्य सरकार ने वो वड़मिसलाती रिजर्व में ये करता है। इसके लिए ये वड़मिसलाती क्या ऑर्गेनाइज है, बहुत 30 साल के है। इसके ऊपर बहुत समुदाय लोगों ने विश्वास रख दिया है। समुदाय लोगों ने क्या विश्वास रख दिया, ये सीएम ने, राज्य सरकार ने क्या कर रहे हैं, हमको खुला से मत खोल के हमेशा ईयर को एक्सपेंड कर रहे हैं। इसलिए हम आज कर्नाटक में कितने जिले हैं, कर्नाटक में प्रति जिले के पास डीसी कचेरी के पास अब में होराट कर रहे हैं। इसके बाद क्या है वो कितना जिला है, उतना जिला के हिसाब से हमेशा वो इसके अंदर हम अभी मुख्य रख दिया है। इसलिए वड़मिसलाती होराट राज्य सरकार पूरा इंटरनल करने के लिए में हम आग्रह करते हैं। आपका नाम? मेरा नाम आदर्श कस्ती है, डिस्ट्रिक्ट प्रेसिडेंट दलित विद्यार्थी परिषद ಬೆಳಗಾವಿ। ನಾವು ಇವತ್ತು ಒಳ ಮೀಸಲಾತಿಯ ಸಲುವಾಗಿ ಬೆಳಗಾವಿ ಜಿಲ್ಲೆಗೆ ಹೋರಾಟಕ್ಕೆ ಅಂತ ಬಂದಿದ್ದೇವೆ। ಬೇರೆ ತಾಲೂಕುಗಳಿಂದ ಬಂದಿದ್ದೇವೆ। ಇಲ್ಲಿ ಇಡೀ ರಾಜ್ಯಾದ್ಯಂತ ನಮ್ಮ ಹಿರಿಕರು ಎಲ್ಲ ನಮ್ಮ ರಾಜ್ಯದ ಮಾದಿಗ ಸಮಾಜದ ಮುಖಂಡರು ಇದನ್ನ ಹೋರಾಟಕ್ಕೆ ನಮ್ಮನ್ನ ಕರೆದಿದ್ದಾರೆ। ಮಾಡು ಇಲ್ಲವೇ ಮಡಿ ಎಂಬ ಗುರಿಯೊಂದಿಗೆ ನಾವು ಈ ಹೋರಾಟಕ್ಕೆ ಬಂದಿದ್ದೇವೆ। ಈಗಾಗಲೇ 30 ವರ್ಷಗಳಿಂದ ನಮ್ಮ ಹಿರಿಯರು ಹೋರಾಟ ಮಾಡ್ತಾ ಬಂದಿದ್ದಾರೆ। ನಾನು ಕೂಡ 20 ವರ್ಷಗಳ ಕಾಲ ಆಯ್ತು ಈ ಹೋರಾಟದಲ್ಲಿ ಭಾಗವಹಿಸ್ಲಕತ್ತಿ। ಈಗಾಗಲೇ ಒಟ್ಟ ಏನ್ ಮಾಡಿದ್ರು ನಮಗ ಮೀಸಲಾತಿ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಒಪ್ತಾ ಇಲ್ಲ। ಹಂಗಾಗಿ ನಮಗೊಂದ್ ಸ್ವಲ್ಪ ಈಗ ತೊಂದರೆ ಇದ್ದು ನಮ್ಮ ಎಲ್ಲಾ ದಲಿತ ಮಕ್ಕಳಿಗೆ ನಾವು ತೊಂದರೆ ಕೊಡ್ತಾ ಇದ್ದೀವಿ। ನಮ್ಮ ಮಕ್ಕಳಿಗೆ ಇದಕ್ಕ ಮೀಸಲಾತಿ ಸಿಗ್ಬೇಕಾಗಿತ್ತು, ಇಷ್ಟೊತ್ತಿಗಾಗಲೇ ಮೀಸಲಾತಿ ಸಿಗ್ತಾ ಇಲ್ಲ। ಹಂಗಾಗಿ ನಾವು ಮಾಡು ಇಲ್ಲವೇ ಮಡಿ ಹೋರಾಟ ಘೋಷವಾಕ್ಯದೊಂದಿಗೆ ನಾವು ಹೋರಾಟ ನಡೆಸಿದ್ದೇವೆ। ಅವರು ಈ ದಿನಗಳಲ್ಲಿ ಹೋರಾಟ ನಮ್ಮನ್ನು ನೋಡಿ ಈಗಾಗಲೇ ನಮ್ಮ ಮೀಸಲಾತಿಯನ್ನು ಕೊಟ್ಟರೆ ಚಲೋ ಆಯ್ತು, ಕೊಟ್ಟಿಲ್ಲ ಅಂತ ಉಗ್ರ ಹೋರಾಟಕ್ಕೆ ಇನ್ನು ಮುಂದಿನ ದಿನಮಾನಗಳು ಕರೆ ಕೊಡ್ತೀವಿ ಅಂತ ಹೇಳ್ತೇವೆ। ನನ್ನ ಹೆಸರು ಮಂಜುಳಾ ರಾಮನಾರಟ್ಟಿ, ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರೆಸಿಡೆಂಟ್। ನ್ಯೂಸ್ ಎಲ್ಲೂವರೆಗೆ ಹೋರಾಟ MLA ಅವರು ಮಾಧ್ಯಮದವ್ರಿಗೆ ಏನೋ ಮಾತಾಡ್ತಾರ, ಅದಕ್ಕೆ ಚಾನ್ಸ್ ಇದೆ। ಸಿದ್ದರಾಮಯ್ಯ
ಮುಗಿತು. ಜಾರಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾದಿಗರಿಗೆ ಸುಳ್ಳು ಭರವಸೆ ಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಏನೇ ಬರಲಿ ಯಾತಕ್ಕಾಗಿ ಹೋರಾಟ. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಈಗ ಸುಧೀರಣ್ಣ ಜೋಡತಿ ಅವರು ಒಂದೆರಡು ಮಾತು ಮಾತಾಡ್ಬೇಕಂತೇಳಿ ಅವರು ಹೇಳಿದ್ರು. ಎಲ್ಲ ಸಮಾಜ ಬಾಂಧವರಿಗೆ ನಮಸ್ಕರಿಸಿ ಹಾಗೂ ಮುಖ್ಯವಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸಿ, ಇವತ್ತಿನ ದಿವಸ ಒಳ ಮೀಸಲಾತಿ ಜಾರಿ ಸಲುವಾಗಿ ನಾವು ಬಹಳ ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದವು. ಆದ್ರೆ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ, ಸಿದ್ದರಾಮಯ್ಯ ಸಿಎಂ ಆದ್ಮೇಲೆ ಅದನ್ನ ಅನುಷ್ಠಾನ ನಕ್ಕಿ ಮಾಡ್ತಾರ ಅಂತೇಳಿ ನಮಗೆ ಬಹಳ ಭರವಸೆ ಇತ್ತು. ಆದ್ರೆ ಅದನ್ನ ಅವ್ರು ಇನ್ನೂವರೆಗೆ ಈಡೇರಿಸಿಲ್ಲ. ಯಾಕಂದ್ರೆ ಸುಮಾರು 224 ಮತಕ್ಷೇತ್ರ ಒಳಗದ, ರಾಜ್ಯದ 224 ಮತಕ್ಷೇತ್ರ ಒಳಗ ಸುಮಾರು 170ರಿಂದ 80 ಮತಕ್ಷೇತ್ರದೊಳಗ ನಮ್ಮ ಮಾದರ ಸಮಾಜದವರು ಒಂದೊಂದು ಮತಕ್ಷೇತ್ರ ಒಳಗೆ 25ರಿಂದ 30,000 ಜನಸಂಖ್ಯೆ ವೋಟಿಂಗ್ ಐತಿ ನಮ್ಮದ. ಅದಕ್ಕೆ ದಯವಿಟ್ಟು ಸಿದ್ದರಾಮಯ್ಯ ಸಾಹೇಬ್ರ ನೋಡ್ರಿ, 170 ಕ್ಷೇತ್ರದಾಗ ನಮ್ಮವರೆಲ್ಲ ಒಂದ್ ಸೈಡ್ ವೋಟಿಂಗ್ ಮಾಡ್ರಿ ಅಂದ್ರೆ ನಿಮ್ಮ ಸರ್ಕಾರ ಬಿದ್ದು ಹೋಗತ್ತೆ. ಇನ್ನು ಮತ್ತೆ ನೀವು ಮುಂದಿನ ಸಲ ಬರೀ 60 ಸೀಟಿಗೆ ಸೀಮಿತ ಆಗ್ತೀರಿ. ದಯವಿಟ್ಟು ನಿಮ್ ಮ್ಯಾಗ ಭರವಸೆ ಐತಿ, ನಿಮ್ ಮ್ಯಾಗ ಬಹಳ ನಂಬಿಕೆ ಇಟ್ಟಾರ ನಮ್ಮ ಜನ. ಅದಕ್ಕೆ ಈಗ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತೇಳಿ ನಮ್ದು ಒಂದು ಇವತ್ತು ಸುಮಾರು 4 ದಶಕಗಳಿಂದ ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕಂತ ಹೇಳಿ ಮಾದಿಗ ಉಪಜಾತಿಗಳ ಸಮಾಜದವರು ಹೋರಾಟವನ್ನು ಮಾಡ್ಕೊಂಡು ಬಂದು ಸಾವು ನೋವುಗಳನ್ನ ಹುಬ್ಬಳ್ಳಿಯಲ್ಲಿ ಬೃಹತ್ ಸಮಾವೇಶ ಮಾಡುವ ಸಂದರ್ಭದಲ್ಲಿ ಮಾದಿಗ ಸಮುದಾಯದ 4 ಜನ ಜೀವ ಕಳೆದುಕೊಂಡ್ರು. ಬೆಳಗಾವಿಯಲ್ಲಿ ಬೆತ್ತದ ಏಟುಗಳನ್ನು ತಿಂದು, ಆದರೆ ಸರ್ಕಾರಗಳು ಮೀಸಲಾತಿಯನ್ನ ಕೊಡುವುದರಲ್ಲಿ ಮೀನಾಮೇಷ ಎನಿಸ್ತಾ ಈ ರಾಜ್ಯವನ್ನು ಆಳ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಸದಾಶಿವ ಆಯೋಗವನ್ನ ಜಾರಿ ಮಾಡಲಿಕ್ಕೆ ಸದಾಶಿವ ಅವರನ್ನ ನೇಮಕ ಮಾಡಿ ದುಡ್ಡು ಕೊಡದೆ ಕೆಲವೊಂದು ವಿಡಿಯೋಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಸುಮ್ಮನೆ ಹಂಗೆ ಭರವಸೆ ಕೊಟ್ಕೋತ ಹೋಗೋದು ಅಂತ ಹೇಳಿ ಮಾತನಾಡಿದ್ದು ಸಹ ನಮ್ಮ ಹತ್ರ ವಿಡಿಯೋಗಳದಾವ್. ಆದ್ರೆ ತದನಂತರ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾರೆ, ನಮ್ಮದೇನಾದ್ರೂ ಸರ್ಕಾರ ಬಂದ್ರೆ ತಮ್ಮ ಪ್ರಣಾಳಿಕೆಯಲ್ಲಿ ತಾವು ಬೇಡಿಕೆಗೆ ತಮ್ಮ ಪ್ರಣಾಳಿಕೆಯಲ್ಲಿ ಹೇಳ್ತೀರಿ, ಸದಾಶಿವ ಆಯೋಗವನ್ನ ನಮ್ಮ ಸರ್ಕಾರ ಬಂದ ಫಸ್ಟ್ನೇ ಅಧಿವೇಶನದಲ್ಲಿ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳ್ತೀನಿ. ಆದ್ರ ಇವತ್ತು ಸರ್ಕಾರ ಬಂದು 2 ವರ್ಷ ಗತಿಸಿದ್ರು ಸಹ ಯಾರಿಗೆ ಅನ್ಸ್ತಾ ಇದ್ದೀರಿ, ಯಾರ ನಿಮಗೆ ಕುಮ್ಮಕ್ಕವನ್ನು ಕೊಡ್ತಾ ಇದ್ದಾರೆ, ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಡಿ ಅಂತೇಳಿ ನಿಮಗೆ ಯಾರು ಕುಮ್ಮಕ್ಕ ಕೊಡ್ತಾ ಇದ್ದಾರೆ ಅದು ನಮಗೆ ಗೊತ್ತೈತಿ. ಇದು ಒಳ್ಳೆಯದಲ್ಲ. ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀವಿ. ಮುಂಬರುವ ದಿನಗಳಲ್ಲಿ ನೀವೇ ನಮ್ಗೆ ಭಿಕ್ಷೆ ಕೊಡ್ತಾ ಇಲ್ಲ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಏನ್ ಕೊಟ್ಟೈತೆ ಅಂದ್ರ ಆಯಾ ಸರ್ಕಾರಗಳಿಗೆ ಜನಸಂಖ್ಯಾವಾರು ಮೀಸಲಾತಿಯನ್ನು ಕೊಡುವುದು ಅವರ ಸರ್ಕಾರಕ್ಕೆ ಬಿಟ್ಟಿದ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಸಹ ತಾವು ಮೀನಾಮೇಷವನ್ನು ನೋಡ್ತಾ ಇದ್ದೀರಿ. ಮಾನ್ಯ ಸಿದ್ದರಾಮಯ್ಯನವರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ. ಆಗಸ್ಟ್ 15 ಒಳಗಾಗಿ ಏನಾದ್ರೂ ತಾವು ನಾಗಮೋಹನ್ ದಾಸ್ ಅವರ ವರದಿಯನ್ನ ಜಾರಿ ಮಾಡದೆ ಹೋದ್ರೆ ಮುಂಬರುವ ದಿನಗಳಲ್ಲಿ ಈ ಮಾದಿಗರನ್ನ ಶಾಂತ ಮಾದಿಗರನ್ನ ತಿಳ್ಕೊಂಡಿದ್ರಿ, ಇವ್ರು ಎಲ್ಲಾದ್ರೂ ರೊಚ್ಚಿಗೆ ಹತ್ರ ಇವತ್ತು ಬೀದಿಗೆ ಎಳೆದು ಸರ್ಕಾರದ ಆಸ್ತಿ ಪಾಸ್ತಿಗಳನ್ನ ನಷ್ಟ ಮಾಡೋದ್ರೊಂದಿಗೆ ಹೋರಾಟ ಮಾಡಬೇಕಾಗತ್ತ. ಮಾನ್ಯ ಸಿದ್ದರಾಮಯ್ಯನವರು ಎಚ್ಚರಗೊಳ್ಬೇಕು. ಯಾಕಂತಂದ್ರೆ ಇವತ್ತು ನೀವು ಮಾದಿಗರನ್ನ ಬಹಳಷ್ಟು ಕೆರಳಿಸಿದ್ರಿ. ನಮ್ಮ ಮಿತಿ ಮೀರಿದ
ನಾವು ಹೋರಾಟದ ಮಿತಿಯನ್ನು ಮೀರಿದೀವಿ. ಅದಕ್ಕಾಗಿ ಮುಂಬರುವ ದಿನಗಳಲ್ಲಿ ನಮ್ಮ ಸಾಯಣೆಯನ್ನ ಕೆಣಕೊಳ್ಳಿಕ್ಕೆ ಹೋಗಬೇಡಿ, ಕೂಡಲೇ 15ರೊಳಗಾಗಿ ಜಾರಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಎಲ್ಲಾ ಮಾದಿಗರ ಮುಖಾಂತರ ನಿಮಗೆ ಹಕ್ಕೊತ್ತಾಯವನ್ನು ಮಂಡಿಸ್ತಾ ಇನ್ನ ಈ ಸಭೆಯನ್ನು ಉದ್ದೇಶಿಸಿ ಮಿಲನ್ ರವಿವಳ್ಳಿ ಅವರು ಮಾತಾಡಬೇಕಂತೇಳಿ ಅವರಲ್ಲಿ ಕೇಳಿದ್ರು. ಎಲ್ಲ ನನ್ನ ಮಾದಿಗ ಬಳಗಕ್ಕೆ ನಮಸ್ಕರಿಸುತ್ತಾ ಇವತ್ತಿನ ಈ ಮಾದಿಗ ಹೋರಾಟದ ಅದರ ಜೊತೆಗೆ ಸ್ವಾಭಿಮಾನದಿಂದ ಹೋರಾಟ ಮಾಡತ್ತೀವಿ. ಇನ್ನೂ 1 ತಾಸು ಬಿಟ್ಟು 2 ತಾಸಾಗ್ಲಿ ಇಲ್ಲೇ ಕುಂಡ್ರುನ್ರಿ. ಮಳಿ ಬಂದ್ರು ಯಾರು ಎದ್ದು ಹೋಗಕ್ ಹೋಗ್ಬೇಡ್ರಿ, ಯಾರು ಎದ್ದು ಹೋಗೋದಿಲ್ಲ. ಯಾಕಂದ್ರ ನಮ್ಮ ಹೋರಾಟಕ್ಕೆ ಬೆಲೆ ಸಿಗೋದು ಅವಾಗನ. ನಾವಿದು 1 ವರ್ಷದ 2 ವರ್ಷದ ಹೋರಾಟ ಅಲ್ಲ, ಇದು 30 ವರ್ಷದ 30ಕ್ಕಿಂತ ಹೆಚ್ಚಿನ ವರ್ಷದ ಹೋರಾಟ ಐತಿದೆ. ಇದು 1-2 ವರ್ಷದ ಹೋರಾಟ ಅಲ್ಲ. ನಾವ್ ಯಾವಾಗ ಮಳೆಗೆ ಅನ್ಸ್ತೇವಿ, ಯಾವಾಗ ನಮ್ಮಲ್ಲಿ ಒಕ್ಕಟ್ಟಿರಂಗಿಲ್ಲ, ಅವಾಗ ಅಲ್ಲಿ ತನಕ ನಮಗ್ ಒಳ ಮೀಸಲಾತಿ ಸಿಗಂಗಿಲ್ಲ, ನಮಗ ಬರಬೇಕಾದಂತ ನ್ಯಾಯನೂ ಯಾವ್ದು ಸಿಗಂಗಿಲ್ಲ. ಮಾನ್ಯ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೋತೇವೆ, ಮಾದಿಗರನ್ನ ಕೆರಳಿಸಕ್ ಹೋಗ್ಬೇಡ್ರಿ. ನಾವು ಬಹಳಷ್ಟು ದಿನದಿಂದ ಹಸಿತಿದ್ದೀವಿ. ಈಗ ನಮಗ ಊಟ ಬೇಕಂದ್ರ ನಮ್ಮ ನ್ಯಾಯ ನಮಗ್ ಬೇಕು, ನಮ್ಮ ಪರ್ಸೆಂಟೇಜ್ ನಮಗ್ ಕೊಡ್ರಿ. ನೀವ್ ಯಾರಿಗೆ ಎಷ್ಟು ಕೊಡ್ತೀರಿ ನಾವು ಕೇಳಕತ್ತಿಲ್ಲ. ಮಾದಿಗರಿಗೆ ಏನ್ 6% ಇದೆ ನಮಗ ಅಷ್ಟು ಕೊಟ್ರಿ, ನೀವು ಉಳಿಕಿದವ್ರಿಗೆ ಯಾರು ಬೇಕಾದ್ರೆ ಕೊಡ್ರಿ, ನಾವು ನಿಮಗ್ ಕೇಳಂಗಿಲ್ಲ. ಇಲ್ಲಾಂದ್ರ ಇದು ಮಾದಿಗರ ಶಕ್ತಿ ಪ್ರದರ್ಶನ. ಇದನ್ನ ಎಲ್ಲಿ ತೋರಿಸ್ತೇವಂದ್ರ ನಿಮ್ಮ ಗೃಹ ಕಚೇರಿ ಕೃಷ್ಣಾದಲ್ಲಿ ತೋರಿಸ್ತೇವೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಲ್ಲಿಗೆ ಬಂದು ಮುತ್ತಿಗೆ ಹಾಕೋ ತನಕ ಬಿಡಬೇಡ್ರಿ. ಮಾದಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ ಹೋಗ್ಬೇಡ್ರಿ. ಮಾದಿಗರು ಒಮ್ಮೆ ಕೇಳಿದ್ರಂದ್ರ ಸರ್ಕಾರದ ಆಸ್ತಿಯನ್ನ ನಾಶ ಮಾಡೋದಷ್ಟೇ ಅಲ್ಲ, ಮಾದಿಗರು ಎಲ್ಲೆಲ್ಲಿ ತಿಂತಾರೋ ಎಲ್ಲೆಲ್ಲಿ ಹೋಗ್ತಾರೋ ಅನ್ನೋದು ಅವಾಗ ನಿಮಗ ಯಾಕಪ್ಪ ನಾನು ಕೊಡ್ಲಿಲ್ಲ ಅಂತ ಅವಾಗ ಪಶ್ಚಾತ್ತಾಪ ಪಡಕ್ ಹೋಗ್ಬೇಡ್ರಿ. ಮಾನ್ಯ ಸರ್ಕಾರದ ಎಲ್ಲ ಸಚಿವರಲ್ಲಿ ವಿನಂತಿ ಮಾಡ್ಕೊತೀನಿ. ಮಾನ್ಯ ಮಾದೇವಪ್ಪ ಸಾಹೇಬ್ರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ತಿಮ್ಮಾಪುರ ಸಾಹೇಬ್ರು ಇರ್ಬೋದು, KH ಮುನಿಯಪ್ಪ ಸಾಹೇಬ್ರು ಇರ್ಬೋದು, ಎಲ್ಲ ನಮ್ಮ ಸಚಿವರಿಗೆ ಮತ್ತು ಒಳಗಡೆ ಮನೆಯಲ್ಲಿ ಬರಬೇಕು. ನೀವೆಲ್ಲ ಯಾವಾಗ ನಮಗೆ ನ್ಯಾಯ ಸಿಗುತ್ತೆ. 30 ವರ್ಷದಿಂದ ಎಷ್ಟೋ ಜನ ಇದು ಹೋರಾಟ ಮಾಡಿ ಇನ್ನಷ್ಟು ಜೀವ ನಿಮಗೆ ತಗೋಬೇಕನ್ನೋದಿತ್ತು ಅಂದ್ರೆ ಬೇರೆಯಾಗಿ ಬಂದು ಹೇಳ್ತಾ ಬರ್ರಿ, ನಾವು ರಕ್ತಾನು ಕೊಡ್ತೇವೆ. ಆದ್ರೆ ಬಿಡಂಗಿಲ್ಲ. ನಮ್ಮ ಪಾಲು ನಮಗೆ ಕೊಡ್ರಿ, ನಮ್ಮ ಪಾಲು ಕೊಡ್ತಕ್ಕ ನಾವು ಕೊಡೋದಿಲ್ಲ ಅಂತ ಹೇಳಿ ನಾನು 2 ಮಾತು ಹೋಗ್ತೇನೆ. ಜೈ. ಇವತ್ತೊಂದು ದಿವಸ ಮಳೆ ಕೂಸುವ್ರಿ, ಮುಂದೆ ನಿಮ್ಮ ಮಕ್ಕಳ ಈ ಕಾರ್ಯಕ್ರಮವನ್ನ ಉದ್ದೇಶಿಸಿ ಅವರು ಬೈಲುಂಗಲದ ಮುಖಂಡರು, ಮಾದಿಗ ಹಿರಿಯ ಮುಖಂಡರು ಅವ್ರು ಮಾತಾಡ್ಬೇಕಂತ ಅವರಲ್ಲಿ